ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದ್ದು. ಇವರು ದನನ ಏನೋ ಗೊತ್ತಿಲ್ಲ ನನಗೆ. ದನಕರುಗಳಿಗೆ ನೀರು ಕುಡಿಸಿದ್ದು ನಾನು. ಪ್ರಾಣಿಗಳಿಗೆ ಮಧ್ಯಾಹ್ನ ಪ್ರಾಣಿಗಳು, ದನಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ಕುಡಿಸೋದು ಪಕ್ಕದಲ್ಲಿ ಅವರು ನನ್ನ ಕೊಲೀಗ್, ಅವರು ನಾವು ನೀರು ಕುಡಿಸಿದ್ದೀರಿ. ಅವ್ರಿರ್ಲಿ, ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೋತಾರೆ. ನೀವು ಅಲ್ಲ, ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ನೀವು ನೀರು ಕುಡಿದಿದ್ದೀರಿ. ಅವ್ರ ಕಡೆ ಎಲ್ಲ ನಾನು ನೋಡಿದ್ದು ನಮ್ಮ ಮಿನಿಸ್ಟರ್ಗಳಿಗೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತು, ನಿರಾಸೆ ಆಗುತ್ತಲ್ಲ, ಹಂಗಾಗಬಾರ್ದು. ನಿಮ್ಗೆ ನಿರಾಸೆ ಆಗಬಾರ್ದು. ಮಾನ್ಯ ಅಧ್ಯಕ್ಷರೇ, ನಾನು ಕತೆ ಹೇಳ್ತಿದ್ದದು, ನೀರು ಕುಡಿಸೋದು ಪ್ರಾಣಿಗಳಿಗೆ, ದನಕರುಗಳಿಗೆ ನೀರು ಕುಡಿಸೋದು. ಪ್ರಾಣಿಗಳು ಅನ್ನೋದು ಬೇಡ, ದನಕರುಗಳು ನೀರು ಕುಡಿಸೋ ಕೆಲಸ ಮಾಡ್ತಿದ್ದೆ. ಆ ಬಾವಿನಲ್ಲಿ ನೀರು ಸೇರ್ಕೊಬಂದು ನೀರು ಕುಡಿಸ್ತಿದ್ದೆ. ಈ ಬಾವಿನಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರೋವು. ಬಾವಿನಲ್ಲಿ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ನೀರ್ಕೊಂಡಿರು. ನಿನ್ಗೆ ಅಶ್ವಥ್ ನಾರಾಯಣ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹಳ್ಳಿಯಿಂದ ಬಂದಿರೋದ. ರಾಮನಗರ. ಎಲ್ಲರೂ ರಿಲೇಷನ್ನೇ. ನಾವು ವಿಶ್ವಮಾನವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ, ವಿಶ್ವಮಾನವ ಥಿಯರಿ ಸಿದ್ಧಾಂತನ ಅವ್ರು ಹೇಳಿರೋದು. ಹೌದು, ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ನಮ್ಮ ಸಿದ್ಧಾಂತ ಏನ್ ಗೊತ್ತಾಯ್ತಾ ಈಗ? ಸರ್ವ ಜನಾಂಗದ ಶಾಂತಿಯ ತೋಟ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ಗಳಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಅವರೆಲ್ಲರೂ ಜೈನರಿರಲಿ, ಅವರೆಲ್ಲರೂ ಕೂಡ ಒಂದೇ. ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದೇ ನಮ್ಮ ಸಿದ್ಧಾಂತ. ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜವನ್ನ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥ, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜ. ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಸಿದ್ಧಾಂತ. ಅದಕ್ಕೆ ಇದು ಕಾಂಗ್ರೆಸ್ ಸಿದ್ಧಾಂತನೂ ಕೂಡ ಹೌದು. ನಾವು ಯಾವಾಗಲೂ ಕೂಡ ಯಾವ ಧರ್ಮನೂ ಕೂಡ ಈ ದೇಶದಲ್ಲಿ
ಭಾರತ ದೇಶದಲ್ಲಿ ದ್ವೇಷ ಮಾಡಿ ಅಂತ ಹೇಳ್ಕೊಡ್ತದ? ಎಲ್ಲ ಧರ್ಮನೂ ಕೂಡ ಪ್ರೀತಿ ಮಾಡಿ ಅಂತ ಹೇಳ್ಕೊಡ್ತಾ ಹೊರತು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.